ಇದರಲ್ಲಿ ಏನು ವಿಶೇಷ ಅಂದ್ರೆ ಹೆಣ್ಣು ಸಸಿ ಮತ್ತು ಗಂಡು ಸಸಿ ಬರುತ್ತೆ. ಒಳ್ಳೆಯ ವಿಷಯಗಳನ್ನ ಬಿತ್ತರಿಸಬೇಕು, ಕೆಟ್ಟ ವಿಷಯಗಳನ್ನ ಮುಚ್ಚಾಕ್ಬೇಕು. ಅದಕ್ಕೋಸ್ಕರ ನಿಮ್ಮ ವಿಡಿಯೋ ಮುಖಾಂತರ ನಾವು ಕೂಡ ತಿಪ್ಪಿಯನ್ನ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಯಾಕಂದ್ರೆ ಅನ್ನ ಹಾಕುವಂತ ಒಂದು ಪೋಷಕಾಂಶಗಳು ಇರ್ತಕ್ಕಂಥ ಭೂಮಿಯನ್ನ ಫಲವತ್ತತೆ ಮಾಡುವಂತ ಒಂದು ಸಾವಯವ ಗೊಬ್ಬರ ತಿಪ್ಪೆ, ರೆಡ್ ನೇಪಿಯರ್ ಅನ್ನೋದು ತುಂಬಾ ಸ್ವೀಟ್ ಇರುತ್ತೆ. ರೈತರೆಲ್ಲರೂ ಇದು ದನ ಏನ್ ಮಾಡ್ತಾವ ಸರ್, ಒಂದು ಕಡ್ಡಿ ಕೂಡ ಬಿಡಂಗಿಲ್ಲ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಸುರೇಶ ಸೊಣ್ಣಪ್ಪ ಚೌಡ್ಕಿ, ಕುದ್ರಿಮೋತಿ ಗ್ರಾಮ, ಕುಕನೂರು ತಾಲೂಕು, ಕುದ್ರಿಮೋತಿ ಗ್ರಾಮ ಸರ್. KVK ಕಡೆಯಿಂದ ತಮ್ಮ ನಂಬರ್ ತಗೊಂಡಿದ್ದು ನಾನು. ಹೌದು ಸರ್. ಈ ಕೊಪ್ಪಳ ಭಾಗದಲ್ಲಿ ತಾವು ಫೇಮಸ್ ಅಂತೆ ಸರ್, ಆಲ್ಮೋಸ್ಟ್ ಪಪ್ಪಾಯ ಬೆಳೆದ್ರಾಗೆ. ಹೌದು, KVK ಹಾಗಾಗಿ ತಮ್ಮ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಬಹುಶಃ KVK ಅಂದ್ರೆ ಅದು ಸಮಾಜಕ್ಕೆ ಒಂದ್ ಮಾತು ಹೇಳ್ಬೇಕಾಗತ್ತೆ. ಮುಜುಗರ ಆಗತ್ತೆ ಏನೋ ಗೊತ್ತಿಲ್ಲ, ನನಗಂತೂ ಮುಜುಗರ ಇಲ್ಲ. ಯಾಕಂದ್ರೆ KVK ಅಂದ್ರೆ ತವ್ರ ಮನಿ ಇದ್ದಂಗೆ ನಮಗೆ. ನೀವು ಮುಜುಗರ ಪಡ್ತಿರೋ ಎಲ್ಲ ನಮಗೆ ಇದ್ದದ್ದು ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಜ್ಞಾನ ಪಡ್ಕೊಂಡಿವಿ. ಹಂಗಾಗಿ ನಮಗೆ KVK ಇಂದ ಸಾಕಷ್ಟು ಸಹಾಯ ಆಗಿದೆ. 2012ರಿಂದ ನಾನು KVK ಅಲ್ಲಿ ಅವಾಗ್ಲಿಂದಾನು ನಾನು ನೆಟ್ವರ್ಕ್ ನಲ್ಲಿ ಇದ್ದೀನಿ. ಬಹಳ ಅವಾಗಿಂದಾನು ಟಚ್ ಅಲ್ಲಿ ಇದೀವಿ. ಅಧಿಕಾರಿಗಳು, ಒಳ್ಳೊಳ್ಳೆ ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ಒಳ್ಳೊಳ್ಳೆ ನಾವು ಕೃಷಿ ಬಗ್ಗೆ, ಅಂದ್ರೆ ಅವಾಗೆಲ್ಲ ನಮ್ಗೆ ಅಷ್ಟೊಂದು ಹಳ್ಳಿ ಕುಗ್ಗು, ನಾವು ಅಷ್ಟೊಂದು ನಮ್ಗೇನು ಕೃಷಿ ಬಗ್ಗೆ ಮಾಹಿತಿ ಇದ್ದಿಲ್ಲ. ಯಾವುದು ಹಿನ್ನೆಲೆ ಇಲ್ಲ, ಯಾವುದೋ ಒಂದು ಯಾವುದೇ ಸಪೋರ್ಟ್ ಇಲ್ಲ. ಅಂದ್ರೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಬೆಳೆದಂತ ರೈತರು ನಾವು. ಹಾಗಾಗಿ ಸ್ವಲ್ಪ ನಾವು ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ ಜಾಸ್ತಿ ಕೃಷಿನೇ ಪ್ರೀತಿ ನಮಗೆ. ಆ ಕೃಷಿಯನ್ನೇ ನಂಬಿ ಬದುಕ್ತಾ ಇದ್ದೀವಿ. ಹಾಗಾಗಿ ಕೃಷಿಯನ್ನೇ ನಂಬಿ ಜೀವನ ಸಾಗಿಸ್ತಾ ಇದೀವಿ. ಇದರಲ್ಲೇ ನೆಮ್ಮದಿ ಕಳ್ಕೊಂಡಿದ್ವಿ. ಬಟ್ ನಾವೇನಾದ್ರೂ ಒಂದು ಮೋಸ್ಟ್ಲಿ ನನಗನ್ಸಿತ್ತು ಯಾವುದೋ ಒಂದು ಅಧಿಕಾರಿ ಆಗ್ಬೇಕಂತ ಅನ್ಸಿತ್ತು. ಬಟ್ ಈಗ ಅನಿಸ್ತಾ ಇದೆ ನಾನು ರೈತನಾಗಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಏನು ಓದಿದ್ದೀರಣ್ಣ? ಸರ್, ನಾನು ಓದಿರೋದು ಬರೀ 10ನೇ ತರಗತಿ. ಬಟ್ ಈ ಸದ್ಯ ನಮ್ಮ ಜ್ಞಾನ ಬಳಕೆ ಆಗ್ತಿರೋದು ಒಂದು 4ರಿಂದ 5 ರಾಜ್ಯಕ್ಕೆ ಜ್ಞಾನವನ್ನ ಸಮರ್ಪಣೆ ಮಾಡ್ತಾ ಇದೀವಿ. ಬಟ್ ಅಷ್ಟೊಂದು ಭಾಷೆ ಬರದೇ ಇದ್ರು ನಮ್ಮ ಏನು ಅರ್ಧಮರ್ಧ ಭಾಷೆಯಲ್ಲೇ ನಾನು ಅರ್ಥ ಮಾಡ್ಕೋತೀನಿ. ಎಷ್ಟು ಭಾಷೆ ನನಗೆ ಅರ್ಥ ಆಗುತ್ತೋ ಅಷ್ಟನ್ನ ತಿಳ್ಕೊಂತೀನಿ. ಇಲ್ಲಾಂದ್ರೆ ನಿಮ್ಮಂತ ಯಾರೋ ಒಬ್ಬರ ಸಹಾಯದಿಂದ ಪಡ್ಕೊಂತೀನಿ. ಅಷ್ಟನ್ನ ನಾನು ಈ ಸದ್ಯಕ್ಕೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸರ್. ಅಣ್ಣ, ನನಗೆ ಇದ್ರ ವಿಶೇಷತೆ ಏನು ಸರ್? ಇದು 15 ನಂಬರ್ ಅನ್ನೋ ವೆರೈಟಿ. ಬಟ್ ಮೂಲತಃ ನಾವು 10ರಿಂದ 11 ವರ್ಷ ಆಯ್ತು ನಾವು ಪಪ್ಪಾಯ ಬೆಳೆಯಕೈತಿ. ನನಗೆ ಏನಾದ್ರು ಒಂದು ಹೊಸತನ ಮಾಡ್ಬೇಕು, ಹೊಸ ಕೃಷಿ ಮಾಡ್ಬೇಕಂದ್ರೆ ಈಗೂ ಹಂಗೆ ಇದೀನಿ ನಾನು. ಯಾವ್ದಾದ್ರು ಹೊಸ ಕೃಷಿ ಮಾಡ್ಬೇಕಂದ್ರೆ ಮೋಸ್ಟ್ಲಿ ಕಣ್ಣಿಗೆ ನಿದ್ದೆನೆ ಬರಲ್ಲ ನಮ್ಗೆ, ಅಷ್ಟೊಂದು ಉತ್ಸಾಹ. ಬಟ್ ಅಷ್ಟೊಂದು ಅದ್ರ ಮೇಲೆ ಪ್ರೀತಿ, ಅದ್ರ ಮೇಲೆ ವಿಶ್ವಾಸ, ಮತ್ತೆ ಕೃಷಿ ಬೆಳೆಸ್ತೈತೆ ಅನ್ನೋದೊಂದು ನಂಬಿಕೆ. ಹಾಗಾಗಿ ಆ ಮಣ್ಣು, ಆ ನೆಲ, ಆ ಜಲ ನಮ್ಮನ್ನ ಕೈ ಬಿಟ್ಟಿಲ್ಲ. ಎಲ್ಲೋ ಇರ್ತಕ್ಕಂಥ ಒಂದು ಪ್ರತಿಭೆ, ಎಲ್ಲೋ ಇರ್ತಕ್ಕಂಥ ಈಗ ನಾನಾ ತರ ಪ್ರತಿಭೆಗಳು ಸಮಾಜದಲ್ಲಿ ಬೆಳಕಿ ಬರ್ತವೆ. ಬಟ್ ಕೃಷಿ ಆದ್ರೂ ಅದು ಒಂದು ಪ್ರತಿಭೆನೆ, ಒಂದು ಪ್ರಯೋಗಾಲಯನೇ. ಅದು ಒಂದು ಸರ್ವ ಜನಾಂಗಕ್ಕೂ ಸರ್ವ ಜೀವಿಗಳಿಗೂ ಅನ್ನವನ್ನ ಹಾಕೋದೇ ರೈತ. ಹಾಗಾಗಿ ನಾನು ಕೃಷಿಕನಾಗಿರೋದಕ್ಕೆ ಬಹಳ ಖುಷಿ ಇದೆ, ಸಂತೋಷ ಇದೆ. ಬಟ್ ಇದರಲ್ಲಿ ಏನಂತಂದ್ರೆ 15 ಅನ್ನೋದು ಒಂದು ವೆರೈಟಿ ಇದು. ರೆಡ್ ಲೇಡಿ ಅನ್ನೋ ವೆರೈಟಿ ಬೆಳಿತಿದ್ವಿ ನಾವು ಮೊದಲೇ. ಅದೆಲ್ಲ ನಾವು ಈಗ ರೆಡ್ ಲೇಡಿ ನಂಜಾಣು ರೋಗ ಜಾಸ್ತಿ ಬರಕತ್ತು. ನಂಜಾಣು ರೋಗ ಜಾಸ್ತಿ ಬರಕತ್ತಿದಾಗ ಏನ್ ಮಾಡಿದ್ವಿ, ಸ್ವಲ್ಪ ಅದನ್ನ ಸ್ಟಾಪ್ ಮಾಡಿದ್ವಿ ನಾವು. ನಂಜಾಣು ಅನ್ನೋ ಬರ್ತಿತ್ತಲ್ಲ ಅದು ರೆಡ್ ಲೇಡಿಗೆ. ಹಂಗಾಗಿ ಟೋಟಲ್ ನಮ್ಮ ಆಲ್ ಇಂಡಿಯಾದಲ್ಲಿ ಸ್ಟಾಪ್ ಮಾಡಿದೀವಿ ಅಂತ ಹೇಳ್ಬೋದು. ಅವಾಗೆಲ್ಲ ತುಂಬಾ ಪ್ರಚಲಿತ ಇತ್ತು. ಬಟ್ ಏನಾಗೋದಂದ್ರೆ ನಂಜಾಣು ರೋಗ ಬಂತಂದ್ರೆ ಕಾಯಿಗೆ ಮತ್ತು ಎಲೆಗಳಿಗೆ ಮತ್ತು ಕಾಂಡಗಳಿಗೆ ಅದು ಹರಡಿಬಿಡ್ತೈತಿ. ಹರಡಿದಾಗ ಏನಾಗುತ್ತೆ, ಒಟ್ಟ ಅದು ಯಾವುದೇ ಮೆಡಿಸಿನ್ ಔಷಧ ಮಾಡಿದ್ರು ಕಂಟ್ರೋಲ್ ಆಗಲ್ಲ. ಬಟ್ ನಾವು ಕಂಟ್ರೋಲ್ ಮಾಡಿದ್ವಿ ಅದನ್ನ. ಕೋಳಿ ಗೊಬ್ಬರ, ಜೀವಾಮೃತ, ಹುಳಿ ಮಜ್ಜಿಗೆ ಇಂಥವನ್ನ ಬಳಕೆ ಮಾಡಿ ಕಂಟ್ರೋಲ್ ಮಾಡಿದ್ವಿ ನಾವು. ಅವಾಗ ಏನಾಗಿತ್ತು, ನಮಗೆ ಒಂದು 90% ನಮಗೆ ಒಳ್ಳೆ ಇಳುವರಿ ಬಂತು, ಒಳ್ಳೆ ಚೆನ್ನಾಗಿ ನಾವು ಆದಾಯ ತಗೊಂಡ್ವಿ. ಅದಾದ್ಮೇಲೆ ಮತ್ತೇನ್ ಮಾಡಿದ್ವಿ, ಮತ್ತೆ ಬಾಯಿಂದ ಬಾಯಿಗೆ ಮಾಹಿತಿ ತಿಳ್ಕೊಂತ ಬಂದ್ವಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ, ಯೂಟ್ಯೂಬ್ ಇರ್ಬೋದು, ಬೇರೆ ಸಾಮಾಜಿಕ ಜಾಲತಾಣ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ, ಕೃಷಿ ವಿಸ್ತೀರ್ಣ ಶಿಕ್ಷಣ ಕೇಂದ್ರ ಕೊಪ್ಪಳ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಮುನ್ರಾಬಾದು, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ, IHR ಇಷ್ಟೆಲ್ಲ ಅಧಿಕಾರಿಗಳು ಮತ್ತು ಸೈಂಟಿಸ್ಟನ್ನು ನಾನು ನೇರವಾಗಿ ಭೇಟಿ ಆಗ್ತಿದ್ದೆ. ಅವರಿಗೆ ಸಮಯ ಕೊಡ್ತಿದ್ದೆ, ಅವ್ರ ಹತ್ರ ಸಮಯ ಕೇಳ್ತಿದ್ದೆ ನಾನು. ಸರ್, ನಾನು ಈ ಥರ ಮಾಡ್ತಾ ಇದ್ದೀನಿ, ಈ ಕೃಷಿ ಮಾಡಬೇಕು, ಇದನ್ನ ಈ ಥರ ಇಲ್ಲ ಅಂದಾಗ ಅವರಿಂದ ಮಾಹಿತಿ ತೊಗೋತಿದ್ದೆ. ಬಟ್ ನಾನು ಕೃಷಿ ಅಂದರೆ ಜೀರೋ ನಮ್ಮದು. ಯಾಕಂದರೆ 3 ತಲೆಮಾರಿನ
ಕೃಷಿ ಜೀವನ ಇಲ್ಲ ಅಂತ ಅಲ್ಲ, ಬಟ್ ಅಷ್ಟೊಂದು ನನಗೇನು ಕೃಷಿ ಬಗ್ಗೆ ಅನುಭವ ಇದ್ದಿಲ್ಲ. ಬಟ್ ಈ ಸದ್ಯಕ್ಕೆ ಇದೇನಾಯ್ತು 15 ನಂಬರ್ ಅನ್ನೋ ವೆರೈಟಿ ನಾವು ಪ್ರಥಮದಲ್ಲಿ ನಾಟಿ ಮಾಡಿದ್ವಿ. ನಾಟಿ ಆದ್ಮೇಲೆ ಏನಾಯ್ತು, ತುಂಬಾ ಚೆನ್ನಾಗಿ ಬಂತು. ಇದರಲ್ಲಿ ಏನು ವಿಶೇಷ ಅಂದ್ರೆ ಹೆಣ್ಣು ಸಸಿ ಮತ್ತು ಗಂಡು ಸಸಿ ಬರುತ್ತೆ ಇದ್ರಲ್ಲ. 1000 ಸಸಿಗೆ 7 ರಿಂದ 8 ಸಸಿ ಬಂದ್ರೆ ಅದು ನಿಮಗೆ ಒಳ್ಳೆ ಪ್ರೊಸೆಸಿಂಗ್ ಆಗಿದೆ, ಸೀಡ್ ಮತ್ತ ಲ್ಯಾಬ್ ಪ್ರೊಸೆಸಿಂಗ್ ಆಗಿದೆ, ಒಳ್ಳೆ ವೆರೈಟಿ ಇದೆ ಅಂತ ಲೆಕ್ಕ. ಬಟ್ ಯಾವ ತರ ಕಂಡುಹಿಡಿದ ಸರ್ ನಮಗೆ 3 ತಿಂಗಳು ಆದ್ಮೇಲೆ ಗೊತ್ತಾಗುತ್ತೆ ಅದು ನಾಟಿ ಮಾಡಿ. ಬಟ್ ಇಲ್ಲ ಅಂದ್ರೆ ನಮ್ಮಂತ ಅನುಭವಿಗಳಿಂದ ನೀವು ಮಾಹಿತಿ ತಿಳ್ಕೊಬಹುದು, ಮಾಡಬಹುದು ಹೊಸ ಕೃಷಿಯನ್ನ. ಬಟ್ ಇದು ಮಾತ್ರ ತುಂಬಾ ಈ ಸದ್ಯಕ್ಕೆ ಏನಾಗಿದೆ, 1000 ಸಸಿ 7 ರಿಂದ 8 ಸಸಿ ಅಷ್ಟೇ ಬರ್ತಿದ್ದು ಗಂಡು. ಈಗ ಆಲ್ರೆಡಿ ಎಲ್ಲಾ ಕಡೆನೂ ನಾವು ಕೊಟ್ಟಿದ್ದೀವಿ. ಅದು ಒಂದು ರೈತರ ಖುಷಿ, ಅವರಿಂದ ಬಂದಿದೆ. ನಾನು ಹೇಳ್ತಾ ಇಲ್ಲ ಇದನ್ನ, ಅವ್ರ ರೈತರು ಕೂಡ ಹೇಳ್ತಾ ಇದಾರೆ. ಇದು ನೀವು ಕೊಡ್ತೀರಾ ಪರ್ಚೇಸ್ಗೆ? ಬೇಕಂದ್ರೆ ಕೊಡ್ತೀವಿ, ಒತ್ತಾಯ ಏನಿಲ್ಲ ಸರ್. ಇದರಿಂದ ಇದನ್ನೇ ನಾನು ಮೂಲ ಬಂಡವಾಳ ಮಾಡ್ಕೋಬೇಕಂತೇನಿಲ್ಲ. ಬಟ್ ನನಗೆ ಏನಂದ್ರೆ ಒಳ್ಳೆ ವೆರೈಟಿಯನ್ನ ಪಬ್ಲಿಸಿಟಿ ಮಾಡ್ಬೇಕು. ನಾನು ಕೊಡಬೇಕು, ನಾನು ಇದರಿಂದನೇ ನಾನು ಏನಾದ್ರು ನಿರೀಕ್ಷೆ ಇಡ್ಬೇಕನ್ನೋವಲ್ಲ. ಇದನ್ನ ನಾನು ಪಬ್ಲಿಸಿಟಿ ಮಾಡ್ಬೇಕಂದ್ರೆ ಒಳ್ಳೆ ವಿಷಯಗಳನ್ನ ಬಿತ್ತರಿಸಬೇಕು, ಕೆಟ್ಟ ವಿಷಯಗಳನ್ನ ಮುಚ್ಚಾಕ್ಬೇಕು. ಹೆಂಗ್ ಬರುತ್ತೆ ಸರ್? ಇದು ನಮಗೆ 8 ತಿಂಗಳು ಸ್ಟಾರ್ಟ್ ಆಗುತ್ತೆ. ಒಂದು 1000 ಸಸಿಗೆ 7 ರಿಂದ 10 ಸಸಿ ಲಾಸ್ಟ್ ಇದು ಗಂಡು ಸಸಿ ಬರೋದು. ಬಟ್ ಆ ನರ್ಸರಿಯಲ್ಲಿ ನಾವು ಸುಮಾರು 10 ವರ್ಷದಿಂದ ತಗೋತಾ ಇದೀವಿ. ಅದ್ರ ಜೊತೆಗೆ ಸರಿ ಕಂಪ್ನಿಯವರು ನನ್ನ ಟೈಪ್ ಮಾಡ್ಕೊಂಡಿದ್ದಾರೆ. ನೀವು ಎಲ್ಲ ರೈತರಿಗೆ ಒಳ್ಳೆ ಮಾಹಿತಿ ಕೊಡ್ತಾ ಇದೀರಿ ಅಂತ ಅವ್ರಿಗೆ ಗೊತ್ತಾಗಿದೆ. ಬಟ್ ಭಾಷೆ ಬರಲ್ಲ ಅಂದ್ರು ಕೆಲವೊಂದು ಇಲ್ಲಿ ಬಂದಾಗ ಅವ್ರಿಗೆಲ್ಲ ಗೊತ್ತಾಯ್ತು, ಈ ತರ ರೈತರಿಗೆ ಮಾಹಿತಿ ಕೊಡ್ತಾರೆ ಇವರು, ಈ ತರ ಇದೆ ಅಂತಂದು. ಹಂಗಾಗಿ ಇದು ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ಯಾವುದೇ ವೈರಸ್ ಇಲ್ಲ, ನಂಜಾಣು ರೋಗ ಇಲ್ಲ. ನೋಡ್ರಿ, ಈಗ ನಿಮಗೆ ಮೋಸ್ಟ್ಲಿ ತೋರಿಸ್ತಾ ಇದ್ದೀನಿ. 1.5 ವರ್ಷ ಆಗಿದೆ. 1.5 ವರ್ಷ ಇನ್ನು ಕಾಯಿ ಕೀಳ್ತಾ ಇದೀವಿ. ಈಗ ಪ್ಲಾಟ್ ಎಲ್ಲ ಎಂಡ್ ಬಂದೈತೆ, ಆದ್ರೂ ಕೂಡ ಕಾಯಿ ಕೀಳ್ತಾ ಇದೀವಿ. ಅಂದ್ರೆ ನಂಜಾಣು ರೋಗ ಬರಂಗಿಲ್ಲ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಹಂಗಾಗಿ ತುಂಬಾ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಒಳ್ಳೆ ರೈತರಿಂದ, ಒಳ್ಳೆ ನರ್ಸರಿಯಿಂದ ಸಸಿ ತಗೊಳ್ರಿ. ನೀವ್ ಯಾರ ಹತ್ರ ಇದನ್ನ ಅಕಸ್ಮಾತ್ ನಿಮ್ಮ ಹತ್ರ ಪರ್ಚೇಸ್ ಮಾಡ್ಬೇಕಂದ್ರೆ ಏನು ಸರ್? ನಾವು ಈಗ ಇದನ್ನ ರೈತರಿಗೆ ಬೇಕಂತಂದ್ರೆ ನಾವು 13 ರೂಪಾಯಿ 50 ಪೈಸೆ ಕೊಡ್ತೀವಿ. ಬಟ್ ಟ್ರಾನ್ಸ್ಪೋರ್ಟಿನ ಮೇಲೆ 50 ಪೈಸೆ ಹೆಚ್ಚು ಕಡಿಮೆ ಕೊಡ್ತೀವಿ, ಇಲ್ಲ ಅಂತಲ್ಲ. ಯಾಕಂದ್ರೆ ಈಗ ಇಲ್ಲಿಂದ ನಾವು ತುಮಕೂರು, ಚಿತ್ರದುರ್ಗ ಕಳಿಸ್ಬೇಕಂದ್ರೆ 200 ಕಿಲೋಮೀಟರ್ ಅಥವಾ 250 ಕಿಲೋಮೀಟರ್ ಆಗುತ್ತೆ. ಅದರ ಮೇಲೆ ರೈತರಿಗೆ ಕಳಿಸ್ತೀವಿ ನಾವು. ಅದು ಬಿಟ್ರೆ ಯಾವುದೇ ನಿರೀಕ್ಷೆ ಇಲ್ಲ. ಒಂದು ಸಸಿ ಬಂದು 13 ರೂಪಾಯಿ 50 ಪೈಸೆ ಸರಿ ಸದ್ಯ ಪ್ರೆಸೆಂಟ್. ಬಟ್ ಇದು ಸೀಡ್ ಪ್ರೊಸೆಸಿಂಗ್ ಇರುತ್ತೆ, ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಇಳುವರಿ ಬಂದಿದೆ. ಒಂದು 100 ಕಾಯಿ ಸೆಟ್ಟಿಂಗ್ ಆಗಿದೆ ಸರ್ ಈ ಸದ್ಯಕ್ಕೆ ನಾ ರೈತರಿಗೆ ಕೊಟ್ಟಿರೋದು. 100 ಕಾಯಿ ಒಂದು 100 ಕಾಯಿ ಸೆಟ್ಟಿಂಗ್ ಆಗಿದೆ. ಮತ್ತೆ ಇನ್ನು ಬರೀ ಕಟ್ಟಿಂಗ್ ಆಗಿರೋದು 100 ಕಾಯಿ ಐತಿ. ಇನ್ನು ಮುಂದೆ ಎಷ್ಟು, ಇನ್ನು 2 ವರ್ಷ ಟೈಮ್ ಇದೆ ಅದಕ್ಕೆ. ಮೋಸ್ಟ್ಲಿ 3 ವರ್ಷ ತನಕ ಬರುತ್ತೆ. ಅದು ನೀವು ಚೆನ್ನಾಗಿ ಬೆಳೆಸಿದ್ರೆ ಇಲ್ಲಿ ತೋಟ ಕಾಣ್ತಿರಲ್ಲ, ಇದು ಎಷ್ಟು 1.5 ವರ್ಷದ? ಇದು 1.5 ವರ್ಷದ ಸರ್. ಇಷ್ಟು ಸಸಿ ಹತ್ರ ಆಗಿದೆ. ಈಗ ಆಲ್ರೆಡಿ ಎಲ್ಲ ನಾವು ತೆಗೆದಿದ್ದೀವಿ, ಇದರಲ್ಲಿ ಬೆಳೆ ತೆಗೆದು ಆದಾಯ ಪಡ್ಕೊಂಡಿವಿ. ಇಷ್ಟು ಉಳಿದಿದೆ. ಇನ್ನು ನಾವು ಈಗ ನಿರೀಕ್ಷೆಯಲ್ಲಿ ಇದ್ವಿ, ಒಳ್ಳೆ ಆದಾಯ ಸಿಕ್ಕಿದೆ, ಒಳ್ಳೆ ಲಾಭ ಆಗುತ್ತೆ ಇದರಿಂದ. ನಮಗೆ ಇನ್ನೊಂದು 1 ವರ್ಷದವರೆಗೂ ಬರಬಹುದಣ್ಣ ಸರ್? ಇಲ್ಲ, ಸಾಕು. ಈಗ ನಮ್ಗೆ ಏನಾಗಿದೆ ಅಂದ್ರೆ, ನಾವು ಈ ಪ್ಲಾಟ್ ನ ಸ್ವಲ್ಪ ಬೇಗ ತೆಗೆನಂತ ಇದೀವಿ. 2-2.5 ವರ್ಷ ಅಂದ್ರೆ ಆರಾಮ್ ಬೆಳಿತೈತಿ, ಏನ್ ತೊಂದ್ರೆ ಇಲ್ಲ ಸರ್. ಆರಾಮ್ ಬೆಳಿತೈತಿ. ಅಲ್ಲಿಂದ ಅಲ್ಲಿ ಸ್ವಲ್ಪ ಗ್ರೀನ್ ಇದು ಹಾಕಿದ್ವಿ ಸರ್, ದನಕ್ಕೆ ಎಲ್ಲ ಹಸೆಮೆ ಹಾಕೊಂಡಿವಿ. ಅದ್ರ ಜೊತೆಗೆ ಮೇನ್ ಏನಂತಂದ್ರೆ ನಮ್ದು ಪಪ್ಪಾಯಿನೇ ಸರ್. ಜಾಸ್ತಿ ಒತ್ತು ಕೊಡೋದು ಪಪ್ಪಾಯಿಗೆನೆ ಒತ್ತು ಕೊಡ್ತಾ ಇದೀವಿ. ಯಾಕಂತಂದ್ರೆ ಇದು ಈ ಸದ್ಯಕ್ಕೆ ನಮ್ಮ ಭಾಗದಲ್ಲಿ, ಈ ಕಲ್ಯಾಣ ಕರ್ನಾಟಕ ಭಾಗ ಐತಲ್ಲ, ತುಂಬಾ ಬೇಡಿಕೆ ಇದೆ. ಬೇಡಿಕೆ ಇರೋದ್ರಿಂದ ನಾವು ಈ ಪಪ್ಪಾಯನ್ನೇ ಮಾಡ್ಬೇಕಂತ ನಾವು ಅವಾಗ್ಲಿಂದ 10 ವರ್ಷದಿಂದ ಏನು ನಮ್ಮ ಅನುಭವ ಇದೆಯಲ್ಲ, ಇದನ್ನ ನಾವು ಮುಚ್ಚಿಡೋದು ಬೇಡ. ಸಮಾಜಕ್ಕೆ ಏನಾದ್ರೂ ಒಂದು ಬದಲಾವಣೆ ಮಾಡೋಣ, 4 ಜನ ರೈತರಿಗೆ ಮಾಹಿತಿಯನ್ನ ಹಂಚೋಣ, 4 ಜನರಿಗೆ ಒಳ್ಳೇದಾಗ್ಲಿ. ಒಟ್ಟು ಹೊಸ ಕೃಷಿಯನ್ನ ಬಂದಾಗ ಈ ತರ ಪಬ್ಲಿಸಿಟಿ ಮಾಡ್ತೀವಿ ಸರ್. ಯೂಟ್ಯೂಬ್ ಇರ್ಬೋದು, ಈಗ ನಿಮ್ಮಂತ ನಮ್ಮ ಚಾನೆಲ್ಗಳು ಬಂದಾಗ ನಿಮಗೆ ಸಹಕಾರ ಕೊಟ್ಟು ಇದನ್ನ ಪಬ್ಲಿಸಿಟಿ ಮಾಡಿ 4 ಜನರಿಗೆ ಗೊತ್ತಾಗ್ಲಿ, ಇದ್ರ ಬಗ್ಗೆನೂ ರೈತರು ಮಾಡ್ಲಿ. ಯಾಕೆಂದ್ರೆ ಇದು ಬರೀ ಕರ್ನಾಟಕದ ಮೂಲೆಯಲ್ಲಿ ಮಾರೋದಲ್ಲ, ಭಾರತದ ಮೂಲೆಯಲ್ಲಿ ಮಾರೋದಲ್ಲ, ವಿದೇಶಗಳಲ್ಲಿ ಮಾರುತ್ತಾ ಇದೆ. ನೀವು ಹೆಂಗೆ ಕ್ವಾಲಿಟಿ ತೆಗಿತೀರಾ ಹಂಗೆ ಎಕ್ಸ್ಪೋರ್ಟರ್ ನಮ್ಮ ಕಡೆ ಬರ್ತಾ ಇದ್ರಿ. ಅಂದ್ರೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. 10 ವರ್ಷದ ಅನುಭವದಲ್ಲಿ ಒಂದು 200 ಜನ ಬಯರ್ಸ್ ನನಗೆ ಟಚ್ ಅಲ್ಲಿ ಇದ್ದಾರೆ. ಈಗ ಫೋನ್ ಸ್ವಿಚ್ ಆಫ್ ಮಾಡಿದೆ ನಿಮ್ಮ ವಿಡಿಯೋ ಬಂದ ಮೇಲೆ. ಯಾಕಂದ್ರೆ 5 ನಿಮಿಷ ಒಂದ್ಸರಿ ನನ್ಗೊಂದು ಫೋನ್ ಬರುತ್ತೆ, ರೈತರದ್ದು ಇರ್ಬೋದು, ಬಯರ್ಸ್ ಇರ್ಬೋದು. ಯಾಕಂದ್ರೆ ನಮ್ಮ ಮೇಲೆ ವಿಶ್ವಾಸ ಅವ್ರಿಗೆ. ಈ ರೈತನ ತಕ್ಕ ಹೋದ್ರೆ ಒಂದು 5 ಟನ್ ಮಾಲ್ ಸಿಗ್ಬೋದು, ಪಪ್ಪಾಯಿ ಸಿಗುತ್ತೆ. ಮತ್ತೆ ಈ ರೈತನಿಗೆ ನಾವು ಕಾಲ್ ಮಾಡಿದ್ರೆ, ಯಾರೋ ರೈತರು ಕಾಲ್ ಮಾಡ್ತಾರೆ, ಈ ರೈತರಿಗೆ ಕಾಲ್ ಮಾಡಿದ್ರೆ ಆ ರೈತ ನಮಗೆ ಸ್ಪಂದಿಸ್ತಾನ ಅನ್ನೋದು ಅವ್ರಿಗೆ ಆತ್ಮವಿಶ್ವಾಸ ಇದೆ. ಯಾವುದೇ ಒಂದು ರೈತರ ಕಾಲ್ ಬಂದ್ರೆ 24 ಗಂಟೆಯಲ್ಲಿ ನಾನು ರಿಪ್ಲೈ ಮಾಡ್ತೀನಿ. 24 ಗಂಟೆ ಖಂಡಿತವಾಗಿ ಮಾಡೇ ಮಾಡ್ತೀನಿ. ಬಟ್ ಎಲ್ಲದನ್ನು ನಾನು ನಿವಾಸಕ್ಕಾಗಲಾರ್ದೆ ಇಂಥ ಮಾಧ್ಯಮದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಎಲ್ಲವನ್ನ ಫೋನ್ ಮುಖಾಂತರ ಹೇಳಕ್ಕಾಗಲ್ಲ. ನನಗೂ ಸಮಯ ಇದೆ, ನಂದು ತೋಟ ಇದೆ, ನಾವು 10 ಎಕರೆ 100 ಎಕರೆ ಮಾಡ್ಬೇಕಂತ ಒಂದು ಕನಸಿದೆ. ಕರ್ನಾಟಕದ ಮೂಲೆಯಲ್ಲಿ ಸುತ್ತಾ ಇದ್ದೀವಿ.
ನಾವು ಇಲಾಖೆಯ ಸಹಾಯವನ್ನ ಪಡ್ಕೊಂಡು ಇಲಾಖೆಯ ಅಧಿಕಾರಿಗಳ ಮಾಹಿತಿಯನ್ನ ತಗೊಂಡು ಮತ್ತೆ ಕೃಷಿ ವಿಶ್ವವಿದ್ಯಾಲಯದಿಂದ ಸೈಂಟಿಸ್ಟ್ನ ಅವರಿಂದ ಮಾಹಿತಿ ತಗೊಂಡು ನಾವು ಒಂದು ಹಂತಕ್ಕೆ ಬಂದು ನಿಂತಿದ್ವಿ. ಈಗ ಯಾವುದೇ ಪಪ್ಪಾಯಿ ಬೇರಿಂದ ಹಿಡಿದು ನೀವು ಹಣ್ಣು ಎಲ್ಲಿ ಮಾರ್ಬೇಕಂದ್ರೂ ಹೇಳ್ತೀನಿ ಸರ್. ಅರ್ಧ ಕೆಜಿ 1 ಕೆಜಿ ಮಾಲ್ ಎಲ್ಲಿ ಪಪ್ಪಾಯನ್ನ ಎಲ್ಲಿ ಮಾರ್ಬೇಕು, 1.5 ಕೆಜಿಯಿಂದ 4 ಕೆಜಿ 5 ಕೆಜಿ ತನಕ ಬಂದ್ರೆ ಅದನ್ನ ಎಲ್ಲಿ ಮಾರ್ಬೇಕು, ಆ ಜ್ಞಾನವನ್ನ ನಾವು ಬೆಳೆಸಬೇಕು. ಈಗ 4 ಕೆಜಿ ಅದು 4 ಕೆಜಿ 4.5 ಕೆಜಿ 3.5 ಕೆಜಿ ಬಂದ್ ಮಾಲನ್ನ ಅರ್ಧ ಕೆಜಿ ಮಾರಲ್ಲಿ ಹೋದ್ರೆ ಮಾರಂಗಿಲ್ಲ. ಅದು ಅಂದ್ರೆ ಮಾರುಕಟ್ಟೆ ವ್ಯವಸ್ಥೆಗಳನ್ನ ತಿಳ್ಕೋಬೇಕು. ಈಗ ಗೋವಾದಲ್ಲಿ ಎಷ್ಟು ಕೆಜಿ ಇದ್ರೆ ಮಾರುತ್ತೆ, ಮಂಗಳೂರಲ್ಲಿ ಎಷ್ಟು ಕೆಜಿ ಇದ್ರೆ ಮಾರುತ್ತೆ, ಕೇರಳದಲ್ಲಿ ಎಷ್ಟು ಕೆಜಿ ಇದ್ರೆ ಮಾರುತ್ತೆ, ದೆಹಲಿಯಲ್ಲಿ ಬಂದ್ಬಿಟ್ರೆ ಓವರ್ ಆಲ್ ಅಂದ್ರೆ ಆಯಾ ಮಾಹಿತಿಯನ್ನ ಕರೆಕ್ಟ್ ಆಗಿ ತಗೊಳ್ರಿ. ಈಗ ಓವರ್ ಸೈಜ್ ಬೆಳೆದಿರ್ತಾರೆ ಅದು ದೆಹಲಿಗೆ ಮಾರುತ್ತೆ, ಸಣ್ಣ ಸೈಜ್ ಬಂದ್ರೆ ಗೋವಾಕ್ ಹೋಗುತ್ತೆ, ಅದ್ರಾಗ ಮೀಡಿಯಂ ಸೈಜ್ ಬಂದ್ರೆ ಕೇರಳಕ್ಕೆ ಹೋಗುತ್ತೆ, ಇಲ್ಲ ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಭಾರತದಲ್ಲಿ ಯಾವ ಮೂಲೆಗೆ ಹೋದ್ರೂ ಮಾರ್ಬೋದು. ಮತ್ತೆ ನೀವು ಈ ಕಡೆ ಬಾಂಬೆನೂ ನಮ್ಗೆ ಹತ್ರ ಆಗುತ್ತೆ, ಈ ಕಡೆ ಗೋವಾ ಹತ್ರ ಆಗುತ್ತೆ. ಅಂದ್ರೆ ಕಲ್ಯಾಣ ಕರ್ನಾಟಕ ಇರೋದೇ ಆ ಪ್ಲೇಸ್ ನಲ್ಲಿ ಇದೆ. ಈ ಕಡೆ ಯಾಕಡೆ ಸುತ್ತ ರೌಂಡ್ ಹಾಕಿದ್ರೆ ನೀವು 300-400 400 ಕಿಲೋಮೀಟರ್ ಸೆಂಟರ್ದಲ್ಲಿ ಇದೆ. ಈ ಭಾಗ ಬಹಳ ಸೂಕ್ತ, ಮಾರುಕಟ್ಟೆನೇ ಅಷ್ಟೇ ಸುಲಭವಾಗಿ ಸಿಗುತ್ತೆ ನಮ್ಗೆ. ಅದು ಒಂದು ಖುಷಿ ವಿಚಾರ ಆಗುತ್ತೆ. ಈ ಕಡೆ ಬೆಂಗಳೂರು ಹೋಗುತ್ತೆ ನಮ್ದು, ಆ ಕಡೆ ಜಮ್ಮು ಕಾಶ್ಮೀರ ಹೋಗುತ್ತೆ, ಮತ್ತ ದೆಹಲಿಗೆ ಹೋಗುತ್ತೆ. ಅಲ್ಲಿಂದ ಮತ್ತೆ ಏನಾಗುತ್ತೆ, ಬೇರೆ ಮೆಡಿಸಿನ್ ಆಗುತ್ತೆ, ಔಷಧ ಆಗುತ್ತೆ, ಮತ್ತೆ ತಿನ್ನಕ ಬಳಕೆ ಆಗುತ್ತೆ. ಇದು ಅವಾಗೆಲ್ಲ ಪಪ್ಪಾಯಿ ತಿನ್ಬಾರ್ದ್ರಿ ಅಂತಂದ್ರು. ಈಗೇನಾಗಿದೆ, ಪಪ್ಪಾಯಿಯನ್ನ ಪ್ರತಿಯೊಬ್ರು ಬಳಕೆ ಮಾಡ್ತಾ ಇದಾರೆ ಸರ್. ಪ್ರತಿಯೊಬ್ರು ಕೂಡ ಪಪ್ಪಾಯಿ ಬಳಕೆ ಮಾಡ್ತಾ ಇದ್ದಾರೆ. ಈ ತರ ಅಂದ್ರೆ ತಿಪ್ಪಿ ತುಪ್ಪವಾಗಿ ಕಾಣ್ಬೇಕಂತೆ ರೈತರು ಹೇಳೋದು, ನಾನ್ ಹೇಳ್ತಕ್ಕಂತ ಮಾತಲ್ಲ, ತುಪ್ಪವಾಗಿ ಕಾಣ್ಬೇಕಂತೆ. ಈಗ ಏನಾಗಿದೆ, ಊರಲ್ಲಿ ಎಲ್ಲ ತಿಪ್ಪಿ ಎಲ್ಲ ಆದ್ರೆ ಬರೀ ಪ್ಲಾಸ್ಟಿಕ್ ಬಿದ್ಬಿಟ್ಟಿರ್ತಾವ. ಅವಾಗ ಏನಾಗುತ್ತೆ, ಇಲ್ಲ ರೀ ನಮ್ದು ತಿಪ್ಪಿ ಭಾರಿ ಇತ್ರಿ, ಒಂದು 10 ಟ್ರಿಪ್ ಗೊಬ್ಬರ ಹಾಕ್ಬಿಟ್ವಿ ಅಂದ್ರೆ ಈ ತರ ಸಿಸ್ಟಮ್ ಆಗಿರ್ಬೇಕು ನೋಡ್ರಿ. ಅಲ್ಲೆಲ್ಲ ಅವಳು ಬೀಜ ಬಿದ್ದು ತಾವೇ ಹುಟ್ಟಿದವ ಅಂದ್ರೆ ನೀರ್ ಬಿಡ್ತಾ ಇರ್ತೀವಿ ಸರ್. ಪ್ರತಿ ಒಂದು 15 ದಿನಕ್ಕೊಂದ್ಸರಿ ಈ ತರ ನೀರ್ ಬಿಡ್ತೀವಿ. ನೀರ್ ಬಿಟ್ಟಾಗ ಏನಾಗುತ್ತೆ, ತನ್ನ ತೇವಾಂಶವನ್ನ ಹಿಡಿದಿಟ್ಕೊಂತೈತಿ, ತನ್ನದೇ ಆದ ಪೋಷಕಾಂಶಗಳನ್ನು ಉತ್ಪತ್ತಿ ಮಾಡುತ್ತೆ, ಸೂಕ್ಷ್ಮ ಪೋಷಕಾಂಶಗಳು ಉತ್ಪತ್ತಿ ಆಗುತ್ತೆ. ಈ ತರ ತಿಪ್ಪಿ ಇರಬೇಕು, ಅಂದ್ರೆ ಇದಕ್ಕೆ ತಿಪ್ಪಿಗೆ ಬೇಡಿಕೆ ಬರುತ್ತೆ. ಅದಕ್ಕೆ ತಿಪ್ಪಿಯಲ್ಲಿ ಹಿಂದೆ ಒಂದು ಸಂಪ್ರದಾಯ ಇತ್ತು. ಫಸ್ಟ್ ನಾವ್ ಆಕ್ಚುಲಿ ಸ್ಲಿಪ್ಪರ್ ಹಾಕೊಂಡ್ ಬರ್ಬಾರ್ದು, ಇದ್ರ ಮೇಲೆ ತಪ್ಪಾಯ್ತು. ತಿಪ್ಪಿಯನ್ನ ಪೂಜೆ ಮಾಡ್ತಿದ್ರು. ಅದಕ್ಕೋಸ್ಕರ ನಿಮ್ ವಿಡಿಯೋ ಮುಖಾಂತರ ನಾವು ಕೂಡ ತಿಪ್ಪಿಯನ್ನ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಯಾಕಂದ್ರೆ ಅನ್ನ ಹಾಕುವಂತ ಒಂದು ಪೋಷಕಾಂಶಗಳು ಇರ್ತಕ್ಕಂಥ ಭೂಮಿಯನ್ನ ಫಲವತ್ತತೆ ಮಾಡುವಂತ ಒಂದು ಸಾವಯವ ಗೊಬ್ಬರ ತಿಪ್ಪೆ. ಅಷ್ಟೊಂದು ತಿಪ್ಪೆಗೆ ಹಿಂದಿನ ಇತಿಹಾಸದಲ್ಲಿ ಬಹಳ ಅದಕ್ಕೆ ಅದರದೇ ಆದ ಸಂಪ್ರದಾಯ ಇದೆ. ಸೋಮವಾರ ಎಲ್ಲ ತಿಪ್ಪೆ ಏರಗಲ್ಲ, ಈಗಿನ ಯಾರಿಗೂ ಗೊತ್ತೇ ಇಲ್ಲ ಅದು ಸೋಮವಾರ ತಿಪ್ಪೆ ಏರಲ್ಲ ಅನ್ನೋದು. ನಮಗ ಹಿರಿಯರಿಂದ ನಮಗ್ ಸ್ವಲ್ಪ ಇದೆ, ಇಲ್ಲ ಅಂತಲ್ಲ. ಇನ್ ಮುಂದಿನ ಪೀಳಿಗೆಗಳಿಗೆ ಅದೇನು ಇರುತ್ತೋ ಎಲ್ಲ ಗೊತ್ತಿಲ್ಲ. ಬಟ್ ತಿಪ್ಪೆ ಆದ ತನ್ನದೇ ಆದ ಒಂದು ವಿಶೇಷ ಇರುತ್ತೆ. ಈ ತರ ಸಮದಟ್ಟಾಗಿ ಈ ತರ ಹಾಕೋದ್ರಿಂದ ಅದಕ್ಕೆ ನೀರ್ ಬಿಡ್ತಾ ಇರ್ತೀವಿ ಸರ್. 15 ದಿನಕ್ಕೊಂದ್ಸರಿ ನೀರ್ ಬಿಡ್ತೀವಿ. ಅದೆಲ್ಲ ಕಸ ಕಡ್ಡಿ ಎಲ್ಲ ಸೆಗಣಿ ಎಲ್ಲದರಲ್ಲಿ ಕಳೆತು ಬಿಡ್ತದೆ ಸರ್. ಕಳೆತು ಅಗ್ದಿ ಫಲವತ್ತಾದ ಗೊಬ್ಬರ ತಯಾರಾಗುತ್ತೆ. ಅದಾದ್ಮೇಲೆ ಟ್ರೈಕೋಡರ್ಮಾ, ಸುಡೋಮೋನಸ್, ಬೇವಿನ ಹಿಂಡಿ, ವಂಗೆ ಹಿಂಡಿ, ಬೇವಿನ ಎಣ್ಣೆ ಎಲ್ಲ ಹಾಕಿ ಮತ್ತೆ JCP ಇಂದ ಹರಡ್ತೀವಿ. ಅದನ್ನ ಹರಡಿ ಅದನ್ನ ಏನ್ ಮಾಡ್ತೀವಿ, ಮತ್ತೆ ಒಳ್ಳೆ ನಾವು ಗುಡ್ಡೆ ಹಾಕ್ತಿವಿ. ಗುಡ್ಡೆ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕ್ತಿವಿ, ಅದಕ್ಕೆ ಸಿಂಪಡಣೆ ಮಾಡ್ತೀವಿ. ನೀರ್ ಅಂದ್ರೆ ನೀರ್ ನಿಂದ್ರಸೋದಲ್ಲ, ನೀರನ್ನ ಮಿಕ್ಸ್ ಮಾಡೋದು ಅದರಲ್ಲಿ ಅಂದ್ರೆ ತೇವಾಂಶಗಳನ್ನ ಹಿಡಿದಿಟ್ಟುಕೊಳ್ಳಿ. ಅದಾದ್ಮೇಲೆ ಮತ್ತೆ 1 ತಿಂಗಳು ಅಥವಾ 1.5 ತಿಂಗಳು ಬಿಡ್ತೀವಿ. ಪ್ರತಿ ಒಂದು ಪಪ್ಪಾಯಿ ಗಿಡಕ್ಕನು 25ರಿಂದ 40 ಕೆಜಿ ತನ ಹಾಕ್ತಿವಿ. ಅಂದ್ರೆ ಸೈಜ್ ಯಾವ ತರ ಇಟ್ಟಿರ್ತೀವಿ. ಈಗ 8 6 ಮಾಡಿದ್ವಿ ಅಂದ್ರೆ 30 ಕೆಜಿ ಹಾಕ್ತಿವಿ. 12 6 ಮಾಡಿದ್ವಿ ಅಂದ್ರೆ ಒಂದು ಪಪ್ಪಾಯಿ ಗಿಡಕ್ಕೆ 40 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಅಂದ್ರೆ ಸಿಸ್ಟಮೆಟಿಕ್ ಆಗಿ ಮಾಡ್ಬೇಕು ಸರ್. ಯಾವ್ದೋ ಒಂದು ಅರ್ಧ ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕಿರಿ, ಪಪ್ಪಾಯಿ ಹಚ್ಚಿದ್ರಿ, ನಮ್ದು ಹೂವನ ಬಿಡೋಲ್ತಂದ್ರೆ ಹಂಗಿದ್ರೆ ಮಾಡಕ ಹೋಗ್ಬೇಡಿ. ಸರಿಯಾದ ಮಾಗೆ ಉಳುಮೆ ಮಾಡಿ. ನಾವು ಪಲ್ಟಿ ನೇಗ್ಲಿ ನಿಮಗೆ ತೋರಿಸಿದ್ ಇವಾಗ, ಆ ಪಲ್ಟಿ ನೇಗ್ಲಿಯನ್ನ 45 HP ಗಾಡಿ ಬೇಯಿಸಿ ಒಂದು ಸೈಡ್ಲಿಂದ ಬಾಗಿ ಉಳುಮೆ ಮಾಡಿದ್ವಿ ನಾವು. ಒಂದೇ ಸೈಡ್ ಮಣ್ಣು ಹಾಕೋದು. ಅಂದ್ರೆ ಇಂಥ ಹೊಸ ತಂತ್ರಜ್ಞಾನ, ರೋಟಾವೇಟರ್ ಇರ್ಬೋದು, ಈಗೆಲ್ಲ ಟ್ರ್ಯಾಕ್ಟರ್ ಇಂದಾನೆ ಬಂದಿ, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಟ್ರ್ಯಾಕ್ಟರ್ ಇಂದಾನೆ ಮಾಡ್ಬೇಕಾಯ್ತು. ಅವಾಗೆಲ್ಲ ಎತ್ತಿನಿಂದ ಉಳುಮೆ ಮಾಡ್ತಿದ್ವಿ. ಬಟ್ ಈಗಾದ್ರೂ ನನಗೆ ಎತ್ತು ಇನ್ನೂ ಇದಾವೆ. ನಮ್ಗೆ ನಮ್ಮ ತಂದೆಯವ್ರ ಆಸೆ ಅದು, ನನ್ನ ಆಸೆ ಅಲ್ಲ. ನನ್ನ ಜನ್ಮ ಇರೋವರೆಗೂ ನನ್ನ ತೋಟದಲ್ಲಿನೂ ನನ್ನ ಮನೆಗೆ 2 ಎತ್ತು ಇರ್ಬೇಕಂತ ಹೇಳಿದಾರೆ. ಅವ್ರ ತಂದೆಯವ್ರಿಗೋಸ್ಕರ 2 ಎತ್ತು ನಾವು ದೊಡ್ಡ, ಅದಕ್ಕೆ ಅವ್ನ ಮೇಲೆ ಅಂದ್ರೆ ಅಷ್ಟೊಂದು ಪ್ರೀತಿ ನನಗೆ. ಅಂದ್ರೆ ಅವ್ರ ಕನಸದು. ಅವ್ರು ಯಾಕಂದ್ರೆ ಇವತ್ತಿಗೆ ಎತ್ತು ನೋಡಿಬಿಟ್ಟು, ಆ ಎತ್ತು ನೋಡಿದ್ರೆ ನನಗೆ ಇನ್ನು ಯಾಕೆ ವಯಸ್ಸಾಯ್ತು ಅಂತಾರೆ ಅವರು. 91 ವರ್ಷ ಅಂದ್ರೂ ನನಗೆ ಯಾಕೆ ವಯಸ್ಸಾಯ್ತು, ಈ ಎತ್ತು ಈ ಬಾಳ್ವಿ ನೋಡಿದ್ರೆ ಇನ್ನು ನಾನು ಮಾಡ್ಬೇಕಾಗಿತ್ತು. ಅಂದ್ರೆ ಅವ್ರಿಗೆ ಅಷ್ಟೊಂದು ಆಸಕ್ತಿ ಐತೆ ಅಂದ್ರೆ ಇನ್ನು ಅವ್ರು ಹೊಟ್ಟೆಗೆ ಹುಟ್ಟಿದ್ ನಾವು, ನಮಗೆ ಎಷ್ಟು ಆಸಕ್ತಿ ಇರಬಾರ್ದು. ಅದಕ್ಕೆ ಇಂಥ ವಿಶೇಷವಾಗಿ ಒಂದು ಸ್ವಲ್ಪ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಇದೊಂದು ವಿಡಿಯೋವನ್ನ ತೋರಿಸ್ಲಿಕ್ಕೆ ಬಯಸ್ತೀನಿ. ಮತ್ತೆ ಹಂಗೆ ಮುಂದೆ ಇನ್ನು ಪಪ್ಪಾಯಿ ಬಗ್ಗೆ ಮಾತಾಡೋದು ಬಹಳ ಇದೆ. ಆ ಪಪ್ಪಾಯಿದೊಂದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸರ್. ಇದು ನಮಗೆ ನಿಮ್ಗೆ ಹೇಳ್ಬೇಕಾಗಿತ್ತು. ನಾವು ಇಲಾಖೆ ಸಹಾಯದ
ಸಹಕಾರವನ್ನ ತಗೊಂಡಿವಿ ಅನ್ನೋದಕ್ಕೆ ಉದಾಹರಣೆ. ಇದು ರೆಡ್ ನೇಪಿಯರ್ ಅನ್ನೋದು ಇದು. ರೆಡ್ ನೇಪಿಯರ್. ಹ್ಞೂ ಸರ್. ನಮ್ಗೆ ಏನು ವಿಶೇಷಣ ಇದೆ ಸರ್? ಏನು ವಿಶೇಷತೆ ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ ಅವರು ರಾಘವೇಂದ್ರ ಸರ್ ಇದನ್ನ ಕಡ್ಡಿಯನ್ನ ಕೊಟ್ರು, ಫಸ್ಟ್ ಬೀಜವನ್ನು ಕೊಟ್ರು. ರಾಘವೇಂದ್ರ ಎಲಿಗಾರ್ ಸರ್. ರಾಘವೇಂದ್ರ ಎಲಿಗಾರ್ ಸರ್ ಅದನ್ನ ತಗೊಂಡು ನಾವೆಲ್ಲ ಈಗ ಹಾಕಿದೀವಿ. ಇದು ಏನಂದ್ರೆ ಬಹಳ ತುಂಬಾ ಸ್ವೀಟ್ ಇರುತ್ತೆ ಸರ್. ಇದು ರೆಡ್ ನೇಪಿಯರ್ ಅನ್ನೋದು ತುಂಬಾ ಸ್ವೀಟ್ ಇರುತ್ತೆ. ರೈತರೆಲ್ಲರೂ ಇದು ದನ ಏನ್ ಮಾಡ್ತಾವ ಸರ್, ಒಂದು ಕಡ್ಡಿ ಕೂಡ ಬಿಡಂಗಿಲ್ಲ, ಅಷ್ಟು ರುಚಿ ಇರುತ್ತೆ, ಅದು ಟೇಸ್ಟ್ ಇರುತ್ತೆ. ಹಂಗಾಗಿ ರೈತರೆಲ್ಲರೂ ಇದನ್ನ ಬಳಕೆ ಮಾಡ್ರಿ ಅಂತ ಹೇಳಕ್ ಬಯಸ್ತೀನಿ. ಬಟ್ ನಮ್ಮಿಂದ ಈ ಬೀಜ ತಗೋಬೇಕಂದ್ರೆ ಎಲ್ಲಿಂದ ಸಿಗುತ್ತಣ್ಣ? ಸರ್ ನಾವಿನ್ನ ಸದ್ಯಕ್ಕಂತ ಮಾರಾಟ ಮಾಡಿಲ್ಲ. ಬೇಕಂದವ್ರಿಗೆ ಒಂದು 100 ಕಡ್ಡಿನೋ 50 ಕಡ್ಡಿನ ಫ್ರೀ ಆಗಿ ಕೊಟ್ಟಿದ್ದೀವಿ. ಬಟ್ ಇದ್ರದ್ದೇ ಒಂದು ಬಹಳ ಪಬ್ಲಿಸಿಟಿ ಮಾಡ್ಬೇಕು. ಗ್ರೀನ್ಗೂ ರೆಡ್ಗೂ ಏನು ವ್ಯತ್ಯಾಸ ಸರ್? ಗ್ರೀನ್ ಸ್ವಲ್ಪ ಸಪ್ಪ ಬರುತ್ತೆ ಸರ್. ಇದು ಸಪ್ಪ ಬರುತ್ತೆ. ಇದು ಇದೇನಾಗುತ್ತೆ ಸ್ವಲ್ಪ ಸಪ್ಪ ಬರ್ಬೋದು, ಹಂಗಾಗಿ ಇದನ್ನ ತಿನ್ನಾಗಿಲ್ಲ. ಬಟ್ ಇದೇನಾಗುತ್ತೆ ರೆಡ್ ನೇಪಿಯರ್ ಅನ್ನೋದು ತುಂಬಾ ಸ್ವೀಟ್ ಇರುತ್ತೆ. ಇದು ಒಂದು ಕಡ್ಡಿ ಕೂಡ ಬಿಡಲ್ಲ ಸರ್ ದನ, ಹಂಗೈತೆ ತಿಂದ್ಬಿಡ್ತಾವ ಸರ್. ಇನ್ನು ಹಂಗ ನಾವು ಕೈ ಕಟ್ ಮಾಡಿ ಹಾಕಿರ್ ಸಾಕು, ಎಲ್ಲಾ ತಿಂದು ಫಿನಿಶ್ ಮಾಡಿಬಿಡ್ತಾವ ಸರ್. ಈಗ ಅಕಸ್ಮಾತ್ ಕೆವಿಕೆ ಕಡೆಯಿಂದ ಏನೋ ಹೆಲ್ಪ್ ಬೇಕಂದ್ರೆ ಅವ್ರು ಕೊಡ್ತಾರೆ ಸರ್. ನಮಗೆ ಕೆವಿಕೆ ಕಡೆಯಿಂದ ಮತ್ತೆ ಅದೇ ಹೇಳಿದ್ನಲ್ಲ ಪ್ರಥಮದಲ್ಲಿ, ಕೆವಿಕೆ ಅಂದ್ರೇನೆ ನಮಗೆ ಒಂಥರ ಅಲ್ಲ, ಈ ತರದ ಇನ್ಫಾರ್ಮೇಶನ್ ಬೇಕಂತಂದ್ರೆ ಸರ್ ನನ್ಗೆ 100% ಸರ್. ಇಲಾಖೆ ಮತ್ತು ಕೆವಿಕೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಕೃಷ್ಣ ಒಕ್ಕುಂದವ್ರ ಸರ್ ಇರ್ಬೋದು, ನಮ್ಗೆ JDS ಸಾಹೇಬ್ರು ರುದ್ರಪ್ಪ ಸರ್ ಇರ್ಬೋದು, ADO ಸಾಹೇಬ್ರು ಇರ್ಬೋದು, ಎಲ್ಲರೂ ಸಹಕಾರನೇ ಇದೆ ಸರ್. ನನಗೆ ಬಹಳ ನಮ್ಗೆ ಇಲಾಖೆಯಿಂದ ಮಾತ್ರ ಬಹಳ ಸಹಕಾರ ಇದೆ. ಅವ್ರದ್ದು ಬಹಳ ನನಗೆ. ಇದು ಇಳುವರಿ ಹೆಂಗ್ ಬರುತ್ತಣ್ಣ ಸರ್? ನೋಡ್ರಿ ಇಲ್ಲೇ ಕಣ್ಣು ಮುಂದೆ ಇದೆ, ಅದನ್ನ ಹೇಳಕ್ ಆಗಲ್ಲ. ಈ ತರ ಆ ಕಡೆಯಿಂದ ಕಟ್ ಮಾಡ್ಕೊಂತ ಈ ಕಡೆ ಬರುತ್ತೆ. ಬರೀ ಕೇವಲ 3 ಗುಂಟೆ ಇದೆ ಸರ್. ಇದೆ 3 ಗುಂಟೆ ಜಾಗದಾಗ ಹಾಕೊಂಡಿವಿ. 7 ರಿಂದ 6 ದನಕ್ಕೆ ಹಾಕ್ತಿವಿ, ಜಾಸ್ತಿ ಹಾಕಲ್ಲ. ಒಂದು 3.5 ರಿಂದ 4 kg ಹಾಕ್ತಿವಿ ಒಂದ್ ದನಕ್ಕೆ. ಅಷ್ಟು ಇದನ್ನ ಸದ್ಯಕ್ಕೆ ಬಳಕೆ ಮಾಡ್ತಾ ಇದ್ವಿ. ಬಟ್ ಇದನ್ನ ಇನ್ನೇ ಜಾಸ್ತಿ ಹಾಕಿಬೇಕು. ಬಟ್ ಈ ಕಡೆ ಪಪ್ಪಾಯಿ ಇರೋದ್ರಿಂದ ಸ್ವಲ್ಪ ಹಾಕಿಲ್ಲ. ಬಟ್ ಈ ತರ ಹೊಸವನ್ನ ಮಾಡ್ರಿ ಅಂತ ಹೇಳೋದು ನಾನು ವಿಡಿಯೋ ಮಾಡಿ ಪೋಸ್ ಕೊಟ್ಟು ನಿಮಗೇನು ಗಿಟ್ಸ್ಕೊಳ್ಳೋದಿಲ್ಲ. ನಾನು ಹೇಳೋದು ಹೊಸದ್ ಏನೇ ಕೃಷಿ ಇದ್ರು ಯಾರೇ ಬರ್ಲಿ, ನಮ್ಮ ಲೋಕಲ್ ಯಾವ್ರೇ ಯೂಟ್ಯೂಬ್ ಚಾನಲ್ ಅವ್ರನ್ನ ಗೌರವಿಸಿ ಪ್ರೀತಿಯಿಂದ ಕಾಣೋದು ಇಷ್ಟೇ ಉದ್ದೇಶ ನಂದು. 4 ಜನರಿಗೆ ಯೂಸ್ ಆಗುತ್ತೆ ಅಂದ್ರೆ ನಾನು ಸಮಯ ಕೊಡ್ತೀನಿ, ನನ್ನ ಜ್ಞಾನವನ್ನ ಹಂಚ್ಕೊಳ್ತೀನಿ. ಬಟ್ 4 ಜನರಿಗೆ ಯೂಸ್ ಆಗಲ್ಲ ಅಂದ್ರೆ ನಾನು ಮಾಡಕ್ಕೆ ಹೋಗೋದು. ಅದಕ್ಕೋಸ್ಕರ ಇಂಥ ಹೊಸ ಕೃಷಿಯನ್ನ ಮಾಡ್ರಿ. ಅದರ ಜೊತೆಗೆ ಜಾಸ್ತಿ ಇವತ್ತು ಮಾತಾಡೋದು ನಾನು ವಿಷಯ ಪಪ್ಪಾಯಿ ಬಗ್ಗೆ ಮಾತಾಡ್ಲಿಕ್ಕೆ ಬಯಸ್ತೀನಿ. ಈ ಪಪ್ಪಾಯಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? 10 ವರ್ಷ ಸರ್. ನನಗೆ 10 ವರ್ಷದಿಂದ ಈ ಪಪ್ಪಾಯಿ 10 ವರ್ಷದಿಂದ ಪಪ್ಪಾಯಿ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಣ್ಣ? ಸರ್ ತರಕಾರಿ ಬೆಳಿತಾ ಇದ್ವಿ, ಶೇಂಗಾ ಮತ್ತ ಮೆಕ್ಕೆಜೋಳ ಇಂಥವೆಲ್ಲ ಬೆಳಿತಾ ಇದ್ವಿ. ನಿಮಗೆ ಇದೆ 1.5 ವರ್ಷ ಆಗಿದೆ, ಇನ್ನು ಈ ತರ ಕಾಯಿ ಸೆಟ್ಟಿಂಗ್ ಅಂದ್ರೆ ಉದಾಹರಣೆ ಅಷ್ಟೇ. ಯಾವ್ದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅಂತವನ್ನ ಬೆಳೀರಿ, ಹೊಸ ಕೃಷಿಯನ್ನ ಮಾಡ್ರಿ, ಒಳ್ಳೆ ಮಾರುಕಟ್ಟೆ ತಿಳ್ಕೊಡ್ರಿ. ನೀವು ನನ್ನಿಂದನೇ ತಗೊಳ್ರಿ ಅಂತ ಹೇಳಲ್ಲ, ಸಾಕಷ್ಟು ಜನ ರೈತರು ಒಳ್ಳೊಳ್ಳೆ ಅನುಭವಿಸ್ತಿದ್ದಾರೆ. ಅವರಿಂದ ನೀವು ಇಂಥವೆಲ್ಲ ಜ್ಞಾನವನ್ನು ತಿಳ್ಕೊಂಡು ಆದಾಯವನ್ನ ಪಡೀರಿ, ಒಳ್ಳೆ ಆದಾಯ ಪಡ್ಕೊಳ್ರಿ. ಪಪ್ಪಾಯಿ ಮಾಡ್ರಿ, ಡ್ರ್ಯಾಗನ್ ಫ್ರೂಟ್ ಮಾಡ್ರಿ, ಪೇರು ಮಾಡ್ರಿ. ಬಟ್ ಅನುಭವ ಇಲ್ಲದೆ ಯಾವ್ದು ಮಾಡಕ್ ಹೋಗ್ಬೇಡ್ರಿ. ಯಾವ್ದೋ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಹಂಗ್ ಮಾಡಿದೆ ಹಿಂಗ್ ಮಾಡಕ್ ಹೋಗ್ಬಿಟ್ರಿ, ಕೈ ಸುಟ್ಕೊಬೇಡ್ರಿ. ಕರೆಕ್ಟ್ ಟೈಮ್ ಮಾಹಿತಿ ತಗೋರಿ, ಕರೆಕ್ಟ್ ಟೈಮ್ ಮಾಡ್ರಿ. ಇದು ಹೇಳಿದ್ನೆಲ್ಲ ಸೀಡ್ ಪ್ರೊಸೆಸ್ ಆಗಿರುತ್ತೆ. ಈ 1.5 ವರ್ಷ ದಾಟಿದೆ, ಆದ್ರೂ ಹಿಂಗ್ ಸೆಟ್ಟಿಂಗ್ ಆಗಿದೆ. ಈ ಲಾಸ್ಟ್ ಎಂಡ್ ಟೈಮ್ ಬಂದಿದ್ದೀರಿ. ಮೋಸ್ಟ್ಲಿ ನೀವು ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಓಡ್ತದೆ ಸರ್ ನಿಮ್ದು. ಯಾಕಂದ್ರೆ ಅಷ್ಟು ತುಂಬಾ ತೋಟ ಹಚ್ಚಸರಾಗಿತ್ತು. ಹಂಗಾಗಿ ಬಹಳ ಇಂಥ ಹೊಸ ಕೃಷಿಯ ಬಗ್ಗೆ ನಾನು ಜಾಸ್ತಿ ಪಬ್ಲಿಸಿಟಿ ಮಾಡೋದು ನನ್ನ ಅದು ಹುಟ್ಟು ಗುಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಒಳೆಯುತ್ತದೆ. ಇಷ್ಟೇ ವಿಷಯ. ಯಾವುದು ಒಳ್ಳೇದಿರುತ್ತೆ ಸಮಾಜಕ್ಕೆ ತೋರಿಸ್ಬೇಕು. ಆದ್ರೆ ಒಳ್ಳೆಯದು ಸಮಾಜದಲ್ಲಿ ದೌಡ ಬೆಳಕಿಗೆ ಬರಗಲ್ಲ, ಸಮಯ ತಗೋತೈತೆ. ಒಂದಿಲ್ಲ ಒಂದಿನ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನನಗೆ ಆತ್ಮವಿಶ್ವಾಸ. ಆ ಭೂಮಿ ತಾಯಿ ಮೇಲೆ ನಂಬಿಕೆ ನನಗೆ. ಕೆಟ್ಟ ವಿಷಯಗಳು ಸಮಾಜಕ್ಕೆ ಬೇಗ ಹರಡಿಬಿಡ್ತವೆ, 1 ಸೆಕೆಂಡ್ ಕೂಡ ಆಗಲ್ಲ. ಒಳ್ಳೆ ವಿಷಯಗಳು ಹರಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆದ್ರೂ ತೊಂದರೆ ಇಲ್ಲ, ಸಮಾಜಕ್ಕೆ ಕೊಡ್ಬೇಕಾಗಿದೆ. ಸಮಾಜದ ಋಣ, ನಾವು ಸಮಾಜದ ಮೇಲೆ ನಮ್ಮ ಋಣ ಐತಿ. ಆ ಋಣವನ್ನ ತೀರಿಸ್ಬೇಕಾದ್ರೆ ಈ ತರ ವಿಡಿಯೋ ಮುಖಾಂತರ ಒಳ್ಳೆ ಒಳ್ಳೆ ಹೊಸ ಕೃಷಿಗಳನ್ನ ಮಾಡೋದ್ರಲ್ಲಿ ಈಗ ಇದು ಏನಾಗಿದೆ, ನಮ್ 4 ಎಕರೆದಲ್ಲಿ ನಿಮಗೆ ಒಂದು 20 ರಿಂದ 25 ಬೇರೆ ಗಂಡು ಸಸಿ ಬಂದಿದ್ದಾವೆ. 4 ಎಕರೆದಲ್ಲಿ ಅಷ್ಟು ಕಂಟ್ರೋಲ್ ಇರ್ತಕ್ಕಂಥ ವೆರೈಟಿ ಇದು. ಬಟ್ ಅನುಭವ ಮತ್ತು ಸೀಡ್ ಪ್ರೊಸೆಸಿಂಗ್ ಬಹಳ ಅದ್ರ ಬಗ್ಗೆ ನಾನು ಜಾಸ್ತಿ ಅನುಭವ ಪಡ್ಕೊಂಡಿನಿ. ಹಂಗಾಗಿ ಹೇಳಲಿಕ್ಕೆ ನನಗೆ ಧೈರ್ಯ ಇದೆ. ಅದಕ್ಕೆ ನಾನು ಹೊಲ್ದಾಗ ಹೋಗ್ತಾ ಎಷ್ಟೆಷ್ಟು ಇದನ್ನ ಅಡಿಗೆ ಏನನ್ನ ಹಾಕ್ಬೇಕಂತ ಸರ್? ಏನಿಲ್ಲ ಸರ್, ಈಗ ಇಲ್ಲೇ ನಿಮ್ಗೆ ಹೇಳ್ತೀನಿ. 7 ರಿಂದ ಫಸ್ಟ್ ಈಗ ಏನ್ ಮಾಡಿದೀವಿ, 7, 6 ಮಾಡಿ 5 ಮಾಡಿದ್ವಿ. 7, 5 ಮಾಡಿದ್ವಿ. ಈ ವರ್ಷ ನಮ್ಗೆ ಯಾಕೋ ಹತ್ರ ಅನಿಸ್ತಿ. ಗಿಡದಿಂದ ಗಿಡಕ್ಕೆ 5, ಸಸಿಯಿಂದ ಗಿಡದಿಂದ ಗಿಡಕ್ಕೆ 5, ಸಾಲಿಂದ ಸಾಲಿಗೆ 7 ಫೀಟ್ ಮಾಡಿದ್ವಿ. ಬಟ್ ಯಾಕೋ ನಮ್ಗೆ ಹತ್ರ ಅನ್ಸಕತ್ತಿ. ಮತ್ತೇನ್ ಮಾಡಿದ್ವಿ ನಾವು, ಮತ್ತೆ ಈ ಸಾರಿ
8 ಹಾರ್ ಮಾಡಕತ್ತೀವಿ 8 ಅಂದ್ರೆ ಗಾಳಿ ಬೆಳಕು ಹ್ಮ್ ಇದ್ರೆ ಕಾಯಿ ಜಾಸ್ತಿ ಸೆಟ್ಟಿಂಗ್ ಆಗುತ್ತೆ. 100-120 ಕಾಯಿ ಸೆಟ್ಟಿಂಗ್ ಆಗುತ್ತೆ. ಒಂದ್ ಗಿಡಕ್ಕೆ 150 ಕೆಜಿ ಇರ್ಬೋದು, 200 ಕೆಜಿ ಇರ್ಬೋದು, 220 ಕೆಜಿ ಹರಿದವರು ನಮ್ಮ ತಾಲೂಕಿನಲ್ಲಿ ಇದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅದೊಂದು ಖುಷಿ ವಿಚಾರ. ನಿಮ್ಗೆ ಏನಿಲ್ಲ ಅಂದ್ರೆ 80-90 ಕೆಜಿ ಸಿಕ್ಕರಂದ್ರೆ ನಿಮ್ಗೇನ್ ಲಾಸ್ ಇಲ್ಲ. ಬಟ್ ಅಷ್ಟರೊಳಗೆ ತಗಂದ್ರೆ ನಿಮಗೆ ನೀವು ಆಹಾರವನ್ನ ಬದಲಾವಣೆ ಮಾಡ್ಕೊಂಡ್ರೆ ಅಂತ ಲೆಕ್ಕ. ಯಾಕಂದ್ರೆ ಸರಿಯಾದ ಸಾವಯವ ಪದಾರ್ಥಗಳನ್ನ ಕೊಟ್ಟಿರೋದಿಲ್ಲ, ಇಲ್ಲ ಬರೀ ನೀವು ಕೆಮಿಕಲ್ಸ್ ಹಾಕಿ ಬೆಳೆದಿರ್ತೀರಿ. ಹಂಗಾದಾಗ ಏನಾಗುತ್ತೆ, ಗಿಡ ಬೇಗ ಬಂದು ಬೇಗ ಹೋಗ್ಬಿಡುತ್ತೆ. ನಾವು ಈಗ ಹೇಳಿದ್ವಲ್ಲ 8 ಹಾರ್ ಮಾಡಿದ್ರೆ ಒಂದು ಗಿಡಕ್ಕೆ 35-40 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಚೆನ್ನಾಗಿ ಮಾಗಿ ಉಳುಮೆ ಮಾಡ್ತೀವಿ, ನೀಟಾಗಿ ಡ್ರಿಪ್ ಮಾಡ್ಕೊಂತೀವಿ. ಅಲ್ಲಿಂದ ನಾವು ಎಲ್ಲರೂ ಒಂಥರ ಬೆಳೆದ್ರೆ ನಾವು ಸ್ವಲ್ಪ ಡಿಫ್ರೆಂಟ್ ಅದ ಹೇಳಿದ್ನಲ್ಲ, ಏನೇ ಮಾಡಿದ್ರು ಸ್ವಲ್ಪ ಹೊಸದನ್ನ ಮಾಡಿರ್ತೀವಿ ನಾವು. ಅಂದ್ರೆ ಈಗ ಎಲ್ಲರೂ ಬೆಡ್ ಮಲ್ಚಿಂಗ್ ಮಾಡಿ ಹಚ್ತಾರೆ, ಬಟ್ ನಾವೇನ್ ಮಾಡ್ತೀವಿ, ಮಡಿಕೆ ಸಾಲ್ ಬಿಟ್ಟು ಹಚ್ಚಿದ್ವಿ 8 ಫೂಟಿಗೆ ಒಂದು. ಅಂದ್ರೆ ಏನಾಗುತ್ತೆ, ಮಳೆಗಾಲದಲ್ಲಿ ಈ ಗಿಡಗಳು ಉಳ್ಕೊಂಬೆಳಗಲ್ಲ, ಗಿಡ ನೀಟಾಗಿ ನಿಂದಿರ್ತಾವ, ಅಲ್ಲಾಡಂಗಿಲ್ಲ. ಮುಂಗಾರಿ ಗಾಳಿ ಮಳೆ ಬೇಕಾದ್ ಬಂದ್ರು ಉಳ್ಕೊಂಬೆಳಗ. ಯಾಕಂದ್ರೆ ಒಂದು ಗಿಡ 120 ಕೆಜಿ ಒತ್ಕೊಂಡ್ ನಿಂದಿರ್ಬೇಕಂದ್ರೆ ಅದರದೇ ಆದ ಶಕ್ತಿ ಮತ್ತು ಬೇರುಗಳಲ್ಲಿ ಬಲಿಷ್ಠವಾಗಿದ್ರೆ ಮಾತ್ರ ಇದು ಒತ್ಕೊಂಡ್ ನಿಂದಿರುತ್ತೆ. ಈಗ ಏನಿಲ್ಲ ಅಂದ್ರೆ 40 ಕೆಜಿ ಐತಿ ಇದ್ರಾಗ, 1.5 ವರ್ಷ ಆಗಿದೆ, ಇನ್ನೂ ಇಷ್ಟ ಐತಿ ಅಂದ್ರೆ ಮ್ಯಾಲೆ ಎಷ್ಟು ಸೆಟ್ಟಿಂಗ್ ಆಗುತ್ತೆ ನೀವೇ ವಿಚಾರ ಮಾಡ್ರಿ. ಹಂಗಾದಾಗ ಏನಾಗುತ್ತೆ, ಪ್ಲಾನ್ಗಳನ್ನ ಮಾಡ್ಕೊಳ್ರಿ. 8 ಫೂಟ್ ಒಂದು ಮಡಿಕೆ ಸಾಲ್ ಬಿಟ್ಟು ಆ ಮಡಿಕೆ ಸಾಲಾಗ ಹಚ್ಕೊಂತ ಹೋಗಿ, ಆ ಮಡಿಕೆ ಸಾಲನ್ನ ಮುಚ್ಕೊಂತ ಬಂದು ಅದನ್ನ ಬೆಡ್ ಮಾಡಿದ್ವಿ ನಾವು.